ಕರ್ತನಾಮಕ್ಕೆ ಸ್ತೋತ್ರವಾಗಲಿ, ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತನ್ನ ಭಕ್ತರ ಸ್ತೋತ್ರಕ್ಕೆ ಹೊಂದಲು ಆತನು ಯೋಗ್ಯನಾಗಿದ್ದಾನೆ. ದೇವದೂತ ಗಣ ಸೈನ್ಯ ಕೂಡ ನಮ್ಮ ದೇವರಾದ ಕರ್ತನನ್ನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಸತ್ಯವಂತನು ನೀತಿವಂತನೆಂಬುದಾಗಿ ಹಾಡಿ ಹರಸಿ ಕೊಂಡಾಡ್ತದೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನನಗೋಸ್ಕರ ನಿಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತಹ ಯೇಸುವನ್ನು, ನಮ್ಮ ತಂದೆಯಾದ ದೇವರನ್ನು ನಾವು ಎಷ್ಟಾಗಿ ನಾವು ಸ್ತುತಿಸಿ ಕೊಂಡಾಡ್ತಾ ಇದ್ದೀವಿ. ಪ್ರಿಯ ದೇವಜನರೇ, ನನ್ನ ನಿಮ್ಮ ಜೀವಿತದಲ್ಲಿ ಆತನು ಮಾಡ್ತಿರುವಂತ ಒಂದೊಂದು ಅದ್ಭುತಗಳನ್ನು, ಆತನ ನಡೆಸುವಿಕೆ ಹಸ್ತವನ್ನು ನಾವು ಎಷ್ಟಾಗಿ ನಾವು ಅನುಭವ ಸವಿದು ಅದನ್ನು ನೋಡುತ್ತಾ, ಆತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಪ್ರೀತಿ ಮಹೋಪಕಾರಗಳನ್ನು ನೆನೆಸಿ ಕೊಂಡಾಡ್ತಾ ಎಷ್ಟು ನಾವು ಆತನನ್ನು ಕೊಂಡಾಡ್ತಾ ಇದ್ದೇವೆ. ಪ್ರಿಯರೇ, ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ನಮಗೆ ಬಲ ಕೊಟ್ಟಿದ್ದಾನೆ, ನಮಗೆ ಶಕ್ತಿ ಕೊಟ್ಟಿದ್ದಾನೆ, ನಮ್ಮ ಎಲ್ಲ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾನೆ. ಅದು ಮಾತ್ರವಲ್ಲದೆ ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಕಣ್ಣ ಗುಡ್ಡಿನೋ ಪಾದದಲ್ಲಿ ಕಾಯ್ತಾ, ನೆರಳಿನೋ ಪಾದದಲ್ಲಿ ಬಲಗಡೆಯಲ್ಲಿ ಆತನಿದ್ದಾನೆಂಬುದಾಗಿ. ನಿಜವಾಗಿಯೂ ಪ್ರಿಯ ದೇವ ಜನರೇ, ಎಷ್ಟಾಗಿ ಆತನ ಪ್ರೀತಿಯನ್ನು ನಾವು ಅರಿತುಕೊಂಡಿದ್ದೀವಿ. ಆತನ ಪ್ರೀತಿಗಾಗಿ ನಾವು ಎಷ್ಟಾಗಿ ಆತನನ್ನು ನಾವು ಕೊಂಡಾತ ಮಹಿಮೆ ಪಡಿಸ್ತಿದ್ದೀವಿ. ಮುಖ್ಯವಾಗಿ ಈ ವಿಶ್ರಾಂತಿಕರವಾದ ದಿನ, ಪ್ರಿಯ ದೇವ ಜನರೇ, ದೇವರು ನನಗೋಸ್ಕರ ನಿಮಗೋಸ್ಕರವಾಗಿ ನೇಮಿಸಿದಂತ ಈ ದಿನವನ್ನು ನಾವೆಷ್ಟಾಗಿ ನಾವು ಗೌರವಿಸ್ತಾ ಇದ್ದೀವಿ. ಎಷ್ಟಾಗಿ ಆತನ ಪ್ರೀತಿಯನ್ನು ಅನುಭವ ಸವಿದು ಆತನನ್ನು ನಾವು ಕೊಂಡಾಡ್ತಾ ಇದ್ದೀವಿ. ಎಷ್ಟಾಗಿ ಆತನಿಗೆ ವಿಧೇಯತ್ವದ ಆ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೀವಿ. ಭಕ್ತನಾದ ದಾವಿದನು ಹೇಳ್ತಾನೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ನಾನು ನೀವು ವಾಗ್ದಾನ ಮಾಡಲ್ಪಟ್ಟವರು, ವಾಗ್ದಾನ ಮೂಲಕ ಕರೆಯಲ್ಪಟ್ಟವರು. ಪ್ರಿಯರೇ, ಅಬ್ರಹಾಮನನ್ನು ವಾಗ್ದಾನದ ಮೂಲಕ ಕರೆದಂತ ಅದೇ ದೇವರು ಇವತ್ತು ನನ್ನನ್ನು ನಿನ್ನನ್ನು ಆ ವಾಗ್ದಾನದಲ್ಲಿ ಕರೆದಿದ್ದಾನೆ. ಇವತ್ತು ಎಷ್ಟಾಗಿ ಆ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಟ್ಟಿರುವಂಥದ್ದು ನಾವು ನೆನೆಸಿ ನಾವು ಕೊಂಡಾಡ್ತಾ ಇದ್ದೀವಿ. ಎಷ್ಟು ನಾವು ಕೃತಜ್ಞತೆಯಿಂದ ಉಳ್ಳವರಾಗಿದ್ದೀವಿ. ಇವತ್ತು ನನ್ನ ನಿಮ್ಮ ವಿಷಯದಲ್ಲಿ ದೇವರಾದ ಕರ್ತನು ಸಂತೋಷ ಪಡ್ತಿದ್ದಾನ, ಅಲ್ಲ ದುಃಖ ಪಡ್ತಿದ್ದಾನೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋದಕ್ಕಿಂತ ಮುಂಚೆ ನಾವು ಆತನ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಒಂದು ವೇಳೆ ನಮ್ಮಲ್ಲಿ ನಿಮ್ಮಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದೆ ಯಾವುದೇ ಸಂಗತಿಗಳಿರುವುದಾದರೆ ದೇವರ ಮುಂದೆ ಸಮರ್ಪಿಸಲಿ. ಯಾಕಂದರೆ ವಾಕ್ಯವೆಂಬಾತನು ನನ್ನ ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡು ನನ್ನನ್ನು ನಿಮ್ಮನ್ನು ಕೈ ಹಿಡಿದು ನಡೆಸಬೇಕು. ಪ್ರಿಯರೇ, ಯಾಕಂದರೆ ಈ ಲೋಕ ದುಷ್ಟತ್ವದಿಂದ ತುಂಬಿದೆ, ಮೋಸದಿಂದ ತುಂಬಿದೆ, ಅನ್ಯಾಯದಿಂದ ತುಂಬಿದೆ, ವಂಚನೆಯಿಂದ ತುಂಬಿದೆ. ಪ್ರಿಯರೇ, ಇವತ್ತು ಲೋಕದಲ್ಲಿ ಸೈತಾನನು ಲೋಕದಲ್ಲಿ ಅನೇಕ ರೀತಿಯಲ್ಲಿ ಲೋಕದ ಆಶೆಗಳನ್ನು ಲೋಕದ ಜನರಿಗೆ ತುಂಬಿಸಿ ಲೋಕದ ಸ್ವಾರ್ಥತೆಯಲ್ಲಿ ನಡೆಸ್ತಿದ್ದಾನೆ. ಆದರೆ ಅದೇ ಸ್ವಾರ್ಥತೆ ಇರುವಂತ ಲೋಕದ ಜನರ ಮಧ್ಯದಲ್ಲಿ ಇವತ್ತು ನಾನು ನೀವು ಕೂಡ ಇದ್ದೀವಿ. ಪ್ರಿಯರೇ, ನಾವು ಎಷ್ಟಾಗಿ ದೇವರು ಮಾಡಿದಂಥ ಉಪಕಾರ ನೆನೆಸಿಕೊಂಡು ನಾವು ಆತನನ್ನು ಕೊಂಡಾಡ್ತಿದ್ದೀವಿ. ನಾವು ಕೂಡ ಲೋಕದ ರೀತಿಯಲ್ಲಿ ಸ್ವಾರ್ಥತೆಯಲ್ಲೇ ಇದ್ದೇವಾ? ದೇವರು ಮಾಡಿದಂಥ ಉಪಕಾರವನ್ನು ನೆನೆಸಿಕೊಂಡು ಆತನನ್ನು ಕೊಂಡಾಡ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರ ಆತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂತ ದೇವರ ಪರಲೋಕದಿಂದ ಸ್ಥಾಪಿತವಾದಂಥ ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಸಂಧಿ 28ನೇ ವಚನವನ್ನು ನಾವು ಧ್ಯಾನ ಮಾಡುವ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಸಂಧಿ 28ನೇ ವಚನವನ್ನು ನಾವು ಧ್ಯಾನ ಮಾಡುವ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು
ನಮಗೆ ಗೊತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದಲ್ಲದೆ ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ಮೊದಲು ವಾಕ್ಯ ಮೆನ್ಷನ್ ಮಾಡ್ತದೆ ಇದಲ್ಲದೆ ಎಂಬುದಾಗಿ ಹೇಳುವುದಾದರೆ, ಇವತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಿರುವುದು, ಇವತ್ತು ದೇವರಾದ ಕರ್ತನನ್ನು ಕೊಂಡಾಡ್ತಾ ಇರ್ಬೋದು, ಇವತ್ತು ನಾನು ನೀನು ದೇವರ ಮಗಳು ನಾನು ನೀನು ಆಗಿರ್ಬೋದು. ಇದಲ್ಲದೆ ಎಂಬುದಾಗಿ ಹೇಳುವುದಾದರೆ ನನ್ನ ನಿನ್ನ ಹಳೆಯ ಜೀವಿತವನ್ನು ಸೂಚಿಸ್ತದೆ. ಇದಲ್ಲದೆ ನಾನು ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ನನ್ನ ನಿಮ್ಮ ಜೀವಿತವನ್ನು ನಾವು ಆಲೋಚನೆ ಮಾಡುವ, ನಾನು ನೀನು ಹಾದು ಬಂದಂತ ದಾರಿಯನ್ನು ನಾವು ನೋಡುವ ಪ್ರಿಯರೇ. ಇದಲ್ಲದೆ ನಮ್ಮ ಜೀವಿತ ನರಕದ ಹಾದಿಯಲ್ಲಿತ್ತು. ಸೈತಾನನು ಲೋಕದ ರೀತಿಯಲ್ಲಿ ತೋರಿಸಿದಂತ ಎಲ್ಲ ಲೋಕದ ಇಚ್ಛೆ ಆಶೆಗಳಿಗೆ ನಾವು ಒಳಗಾಗಿ, ಎಲ್ಲ ಶಾಪದ ಸಂಗತಿಗಳಿಗೆ ನಾವು ಒಳಗಾಗಿ, ಎಲ್ಲ ಪಾಪದ ಜೀವಿತಕ್ಕೆ ನಾವು ಒಳಗಾಗಿ ಹೋಗಿದ್ದೆವು. ಇದನ್ನು ನಾನು ನೀನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕು ಪ್ರಿಯರೇ. ಇಂದಿನ ದಿನದಲ್ಲಿ ದೇವರಾದ ಕರ್ತನು ಆ ಎಲ್ಲ ಸಂಗತಿಗಳಿಂದ ನನ್ನನ್ನು ನಿನ್ನನ್ನು ಬಿಡುಗಡೆಗೊಳಿಸಿದ್ದಾನೆ. ಇದಲ್ಲದೆ ಯಾಕಂದ್ರೆ ನಾನು ನೀನು ನಾಶವಾಗಿ ಹೋಗ್ಬೇಕಿತ್ತು. ಇವತ್ತಿನ ದಿನದಲ್ಲಿ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಆ ಕೃಪೆ ಭಾಗ್ಯವನ್ನು ನನ್ನ ನಿನ್ನ ದೇವರು ಕೊಟ್ಟಿದ್ದಾನೆ. ಇದು ನನ್ನ ನಿನ್ನ ಯೋಗ್ಯತೆಯಿಂದ ಬಂದದಲ್ಲ ಪ್ರಿಯರೇ. ನನ್ನ ನಿನ್ನ ದೇವರು ನನ್ನ ನಿನ್ನ ಮೇಲೆ ಇಟ್ಟಂತ ಪ್ರೀತಿ ಕರುಣೆ ಆಗಿದೆ. ಇದಲ್ಲದೆ ಇವತ್ತಿನ ದಿನದಲ್ಲಿ ನಾವು ಹಾದು ಬಂದಂತ ದಾರಿಯನ್ನು ನಾವು ನೋಡಲೇಬೇಕು ಪ್ರಿಯರೇ. ದೇವರ ಹಸ್ತ ಆ ಸಂಗತಿಗಳು ನಮ್ಮನ್ನು ಹೊರಗೆ ತಂದಿದೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ಒಂದು ವೇಳೆ ನಮ್ಮ ಹಳೆಯ ಜೀವಿತದಲ್ಲಿ ನಾವು ಮುಂಚೆ ಇದ್ದೆವು ನಿಜ, ಆದ್ರೆ ಈಗ ನಿಜವಾದ ಕ್ರಿಸ್ತಿಯ ಜೀವಿತ ಅಂದ್ರೆ ದೇವರು ಕೊಟ್ಟಿರುವಂತ, ದೇವರ ಆತ್ಮನು ನಡೆಸುವಂತ ಆ ಪರಿಶುದ್ಧತೆ ಜೀವಿತದಲ್ಲಿ ಜೀವಿಸುವಂತ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ಸಂಕಲ್ಪ ಇದಲ್ಲದೆ ಅಂದ್ರೆ ನಾವು ಮುಂಚೆ ಇದ್ದಂತ ಆ ಹಾದಿಯಲ್ಲಿ ನಾವು ನಾಶವಾಗಿ ಹೋಗ್ಲಿಕ್ಕೆ ನಾವು ಇಡಲ್ಪಟ್ಟವರಲ್ಲ. ಯಾಕಂದ್ರೆ ದೇವರ ಸಂಕಲ್ಪ ಲೋಕ ಉಂಟಾಗಿ ಎಫೆಸ 1:4 ವಾಕ್ಯದ ವಾಗ್ದಾನ ಮೇರೆಗೆ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯಾದ ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದ. ಈ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನನ್ನನ್ನು ನಿನ್ನನ್ನು ದೇವರು, ನಾನು ನೀನು ಇಂದಿನ ದಿನದಲ್ಲಿ ದೇವರಾದ ಕರ್ತನೆಂದು ಆರಾಧಿಸಿ ಕೊಂಡಾಡಬೇಕು. ದೇವರ ವಾಕ್ಯವನ್ನು ನಾವು ಸಾರಬೇಕು. ದೇವರ ನಾಮದಲ್ಲಿ ಸುವಾರ್ತೆಯನ್ನು ಸಾರಬೇಕು. ಅನೇಕರಿಗೆ ಪ್ರಾರ್ಥಿಸಿ ಎಲ್ಲ ಸೈತಾನನ ಕಟ್ಟುಗಳ ಬಂಧನಗಳಿಂದ ಬಿಡುಗಡೆಗೊಳಿಸಬೇಕೆಂಬುದಾಗಿ ಆಲ್ರೆಡಿ ಆ ಸಂಕಲ್ಪ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಆಗಿತ್ತು. ಆದ್ರೆ ಆ ಪ್ಲಾನ್ ಆಗ ಆಗಿತ್ತು ಪ್ರಿಯರೇ. ಎಷ್ಟೋ 1000 ವರ್ಷಗಳ ಹಿಂದೆ ತಂದೆಯಾದ ದೇವರು ತನ್ನ ಮಗನನ್ನು ಕಳಿಸಿಕೊಡುವುದಕ್ಕಿಂತ ಮುಂಚಿತವಾಗಿ ಆ ಪ್ಲಾನ್ ಇವತ್ತು ನಾನು ನೀವು ಯೇಸು ಕ್ರಿಸ್ತನಲ್ಲಿ ಇರುವುದಾದರೆ ಆ ವಾಗ್ದಾನ ಎಷ್ಟು 1000 ವರ್ಷಗಳ ಹಿಂದೆ ಅದು ವಾಗ್ದಾನ ಮಾಡಲ್ಪಟ್ಟಿತ್ತು. ಆ ವಾಗ್ದಾನ ಇಂದಿನ ದಿನದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಅದು ನೆರವೇರ್ತದೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ, ದೇವರ ಸಂಕಲ್ಪ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ, ಉನ್ನತವಾದ ಜೀವಿತದಲ್ಲಿ ನಿಮ್ಮನ್ನು ಇಡಬೇಕು. ನೀವು ಮಾತ್ರ ಆಶೀರ್ವಾದ ಹೊಂದುವಂಥದ್ದಲ್ಲ, ನೀವು ಮಾತ್ರ ಎತ್ತರ ಸ್ಥಾನದಲ್ಲಿ ಇರುವಂಥದ್ದಲ್ಲ. ಅನೇಕರ ಜನರನ್ನು ಆ ಕೆಳಗಿನ ಸ್ಥಾನದಿಂದ ಆ ಎತ್ತರ ಮೇಲಿನ ಸ್ಥಾನಕ್ಕೆ ಅಂದ್ರೆ ಪರಲೋಕದ ಕಡೆಗೆ ನಡೆಸಲ್ಪಡುವಂತ ಸಾಧನಗಳನ್ನಾಗಿ ದೇವರು ನಿಮ್ಮನ್ನು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಆತನ ಸಂಕಲ್ಪ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನೆರವೇರ್ತಾ ಇದೆ. ಇವತ್ತು ಎಷ್ಟು ಜನರು ದೇವರ ಸಂಕಲ್ಪವನ್ನು, ದೇವರ ಆಲೋಚನೆ ಇವತ್ತು ನೆನಪು ಮಾಡಿಕೊಳ್ತಾ ಇದ್ದೀರಾ? ಇವತ್ತು ಎಷ್ಟು ಜನರು ದೇವರು ನಿಮ್ಮಲ್ಲಿ ಇಟ್ಟಿರುವಂತಹ ಸಂಕಲ್ಪ
ಇವತ್ತು ನಿಮ್ಮ ಜೀವಿತದಲ್ಲಿ ನೆರವೇರಿದೆ. ಆ ಸಂಕಲ್ಪ, ನಿಮ್ಮ ಜೀವಿತದಲ್ಲಿ ನೆರವೇರಿದ ದೇವರ ಸಂಕಲ್ಪವನ್ನು ಇವತ್ತು ಲೋಕಕ್ಕೆ ನೀವು ಎಷ್ಟು ಜನರಿಗೆ ನೀವು ಹಂಚುತ್ತಾ ಇದ್ದೀರಿ? ಇವತ್ತು ಸ್ವಾರ್ಥತೆಯ ಜೀವಿತವನ್ನು ನೀವು ಮಾಡ್ತಿದ್ದೀರಾ? ನಿಸ್ವಾರ್ಥತೆಯ ಜೀವಿತವನ್ನು ಮಾಡಿ. ಯೇಸು ಕ್ರಿಸ್ತನು ಸ್ವಾರ್ಥತೆಯ ಜೀವಿತವನ್ನು ಮಾಡಲಿಲ್ಲ, ನಿಸ್ವಾರ್ಥತೆಯ ಜೀವಿತವನ್ನು. ಆ ನಿಸ್ವಾರ್ಥತೆಯನ್ನು ನನಗೆ ನಿನಗೆ ತನ್ನ ವಾಕ್ಯದ ಮೂಲಕ ಆತನು ತಿಳಿಯಪಡಿಸಿದ್ದಾನೆ ಪ್ರಿಯರೇ. ಯಾಕಂದ್ರೆ ಆ ಸಂಕಲ್ಪ ಲೋಕ ಉಂಟಾಗುವುದಕ್ಕಿಂತ ನಿಮ್ಮ ವಿಷಯದಲ್ಲಿ ಅದಾಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಇವತ್ತು ಪರಲೋಕದ ತಂದೆಯಾದ ದೇವರ ಮೂಲಕವಾಗಿ ಇವತ್ತು ನಾನು ನೀನು ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯ. ಚೂಸನ್ ಪೀಪಲ್ ಆಗಿ, ಯಾಕಂದ್ರೆ ಇವತ್ತು ನಾವು ಆರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಲೋಕದಲ್ಲಿ ನಾವು ಎಲ್ಲಿ ಹೋದರೂ ಏನೋ ನಾವು ನಮ್ಮ ಮನೆಗೆ ಯಾವುದೇನಾದರೂ ಬೇಕಾಗಿದ್ರು ಕೂಡ, ಒಂದು ವೆಹಿಕಲ್ಲೇ ಆಗಿರ್ಬೋದು, ಒಂದು ಆಹಾರದ ವಿಚಾರದಲ್ಲೇ ಆಗಿರ್ಬೋದು, ಒಂದು ಡ್ರೆಸ್ಸಿನ ವಿಚಾರದಲ್ಲೇ ಆಗಿರ್ಬೋದು, ಒಂದು ನಮ್ಮ ಲೈಫ್ ಪಾರ್ಟ್ನರ್ ವಿಚಾರದಲ್ಲಿ ನಮಗೆ ಬೇಕಾದದ್ದನ್ನು ನಾವು ಚೂಸ್ ಮಾಡ್ತೀವಿ. ನಾವು ಆರಿಸಿಕೊಳ್ತೀವಿ ಯಾವುದು ಒಳ್ಳೆಯದು, ಯಾವುದು ಯೋಗ್ಯ ಅಲ್ಲದೆಂಬುದಾಗಿ ನಾವು ಅದನ್ನು ಆಲೋಚಿಸ್ತೀವಿ. ಈ ಲೋಕದಲ್ಲಿ ಇರುವಂತ ಈ ಸಂಗತಿಗಳಿಗೋಸ್ಕರ ನಾವು ಇಷ್ಟು ಆಲೋಚಿಸುವುದಾದರೆ, ಪರಲೋಕದ ತಂದೆಯಾದ ದೇವರು ತನ್ನ ಸಂಕಲ್ಪವನ್ನು ನಿಮ್ಮ ವಿಷಯದಲ್ಲಿ ಇನ್ನೆಷ್ಟು ಉನ್ನತವಾಗಿ ಆಲೋಚಿಸಿರ್ತಾನೆ. ಅದಕ್ಕೋಸ್ಕರವಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಆತನ ಸೇವೆಗೋಸ್ಕರವಾಗಿ, ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನನ್ನು ಲೋಕದ ಎಲ್ಲ ಕಡೆಗಳಲ್ಲಿ ಪ್ರಚುರಪಡಿಸುವುದಕ್ಕಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇದು ನಿಮ್ಮ ಆಲೋಚನೆ ಅಲ್ಲ, ನಿಮ್ಮ ತಂದೆ ತಾಯಿಗಳ 4 ತಲೆಮಾರಿನ ವಿಚಾರದಲ್ಲಿ ಅಲ್ಲ. ಆಲ್ರೆಡಿ ತಂದೆಯಾದ ದೇವರ ಚಿತ್ತ ಉದ್ದೇಶ. ಯಾವ ಮನುಷ್ಯನ ಆಲೋಚನೆ ಅಲ್ಲ, ಇದು ದೇವರ ಆಲೋಚನೆ. ಇವತ್ತು ನಿಮ್ಮ ವಿಷಯದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಇದು ನೆರವೇರ್ತಾ ಇದೆ. ಹಲ್ಲೆಲೂಯಾ. ಈ ಸಂಕಲ್ಪವನ್ನು, ದೇವರ ಸಂಕಲ್ಪ ಏನಾಗಿತ್ತು? ಇವತ್ತು ಮನುಷ್ಯರಾದ ನಮ್ಮ ಸಂಕಲ್ಪ ಏನಾಗಿದೆ? ಲೋಕದ ಲಿಮಿಟಿಗೆ ಇದೆ. ಇವತ್ತು ಪರಲೋಕದ ತಂದೆಯಾದ ದೇವರ ಸಂಕಲ್ಪ ಪರಲೋಕದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೊಲೊಸ್ಸೆ ದೇವರಿಗೆ ಬರೆದ ಪತ್ರಿಕೆ 3ನೇ ವಚನದಲ್ಲಿ, ನೀವು ಮೇಲಿರುವಂತವುಗಳನ್ನೇ ಹುಡುಕಿರಿ, ಭೂ ಸಂಬಂಧವಾದವುಗಳನ್ನು ಹುಡುಕಬೇಡಿ. ಹಲ್ಲೆಲೂಯಾ. ಮೇಲಿರುವ ಅಂದರೆ ಪರಲೋಕದ ದೇವರಾದ ಕರ್ತನನ್ನು ನೀವು ನೋಡಿ. ಮೇಲಿರುವಂತ ಆತನು ಪರಲೋಕದಲ್ಲಿ ಆಸೀನರೂಢನಾಗಿದ್ದಾನೆ. ಇವತ್ತು ಆತನ ಕಾರ್ಯಗಳು ಈ ಲೋಕದಲ್ಲಿ ನಿನ್ನ ವಿಷಯದಲ್ಲಿ ಆತನ ಆಲೋಚನೆ, ಆತನ ಸಂಕಲ್ಪ ಏನಾಗಿದೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ತಿಳಿಯಪಡಿಸ್ತಾನೆ. ಇದಲ್ಲದೆ ನಮ್ಮ ಹಳೆಯ ಜೀವಿತವನ್ನು ಆತನು ತೆಗೆದಾಕಿ ಹೊಸ ಜೀವಿತವನ್ನು, ಪರಿಶುದ್ಧತೆ ಜೀವಿತವನ್ನು ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ಈ ಪರಿಶುದ್ಧತೆಯ ಜೀವಿತ ನೀನು ಜೀವಿಸಲಿಕ್ಕೆ ಆಲ್ರೆಡಿ ದೇವರ ಸಂಕಲ್ಪ ಲೋಕ ಉಂಟಾಗುವುದಕ್ಕಿಂತ ಮುಂಚಿತವಾಗಿತ್ತು. ಹಲ್ಲೆಲೂಯಾ. ಇಂದಿನ ದಿನದಲ್ಲಿ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಇವತ್ತು ನೆರವೇರಿಸ್ತಾ ಇದ್ದಾನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಇಲ್ಲಿ ಆತನನ್ನು ಪ್ರೀತಿಸುವವರ, ಇವತ್ತು ಈ ಪ್ರೀತಿಯ ವಿಷಯದಲ್ಲಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ಪ್ರೀತಿ ಅಂದರೆ ಏನು? ನಮಗೆ ಕೊಟ್ಟರೆ ಮಾತ್ರ ನಾವು ಇತರರನ್ನು ಪ್ರೀತಿಸುವುದು, ನಮಗೆ ಸಹಾಯ ಮಾಡಿದವರನ್ನು ನಾವು ಪ್ರೀತಿ ಮಾಡುವಂಥದ್ದು. ಹಲ್ಲೆಲೂಯಾ. ನಮಗೆ ಬೇಕಾದವರನ್ನು ನಾವು ಪ್ರೀತಿ ಮಾಡುವುದು, ನಮ್ಮ ಫ್ರೆಂಡ್ಸ್ಗಳನ್ನು ನಾವು ಪ್ರೀತಿ ಮಾಡಿ. ದೇವರ ವಾಕ್ಯ ಹೇಳ್ತಿದೆ, ನಿನ್ನ ವೈರಿಗಳನ್ನು ನಿನ್ನಂತೆ ನೀನು ಪ್ರೀತಿಸು. ಹಲ್ಲೆಲೂಯಾ. ಇವತ್ತು ಎಷ್ಟು ಕುಟುಂಬಗಳಲ್ಲಿ ಬಿರುಕುಗಳಿದೆ, ಇವತ್ತು ಎಷ್ಟು ಕುಟುಂಬಗಳಲ್ಲಿ ಬಿರುಕುಗಳಿದೆ. ಒಂದು ಕುಟುಂಬದಲ್ಲಿ 10 ಜನರಿದ್ರು, 8 ಜನರಿದ್ರು, 6 ಜನರಿದ್ರು, 4 ಜನರಿದ್ರು, ಬೇಡ, ಇಬ್ಬರು ಒಂದು ಮನೆಯಲ್ಲಿ ಗಂಡ ಹೆಂಡತಿಯೇ ಬೇಕಿದ್ರೆ ಇರಲಿ, ಒಂದು ಮುಖ ಆಚೆ ಒಂದು ಮುಖ ಈಚೆ ಇರ್ತದೆ. ಯಾಕೆ?
ಇವತ್ತೆಲ್ಲ ಲೋಕ ಸಂಬಂಧವಾದದ್ದು ಜನರನ್ನು ತುಂಬಿಕೊಂಡಿದೆ. ಲೋಕ ಸಂಬಂಧವಾದ ಪ್ರೀತಿ ತುಂಬಿಕೊಂಡಿದೆ. ಇವತ್ತು ಲೋಕದ ಎಲ್ಲ ಸ್ವಾರ್ಥತೆ ತುಂಬಿಕೊಂಡಿದೆ. ಲೋಕದಲ್ಲಿ ಇರುವಂತಹ ಎಲ್ಲ ಮತ್ಸರಗಳು ತುಂಬಿಕೊಂಡಿದೆ. ಲೋಕದಲ್ಲಿರುವಂಥ ಎಲ್ಲ ಹೊಟ್ಟೆ ಕಿಚ್ಚುಗಳು ತುಂಬಿಕೊಂಡಿದೆ. ಹೊರಗಿನ ತೋರಿಕೆಗೆ ಸಿಗುವಾಗ ಏನೊಂದು ಪ್ರೀತಿ ತೋರಿಸಿದ ಹಾಗೆ, ಆದರೆ ಹೃದಯದ ಒಳಗೆ ವಿಷಪೂರಿತವಾದ ಹಾವುಗಳಂತೆ ಇರ್ತಾರೆ. ವಿಷಪೂರಿತವಾದ ಹಾವುಗಳಂತೆ. ವಿಷ ಅಂದ್ರೆ ಒಬ್ಬನ ಜೀವಿತದಲ್ಲಿ ಅವನಿಗೆ ಕೇಡಾಗುವುದಾದ್ರೆ ಅದರಲ್ಲಿ ಎಷ್ಟು ಜನ ಸಂತೋಷ ಪಡ್ತಾರೆ. ಇವತ್ತು ಎಲ್ಲಿದೆ ಪ್ರೀತಿ? ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಹಲ್ಲೆಲೂಯಾ. ಇವತ್ತು ನಾವು ದೇವರಾದ ಕರ್ತನು ಇದಲ್ಲದೆ ನಾವು ನಾಶವಾಗಿ ಹೋಗ್ಬೇಕಾದಂತ ನಮ್ಮ ಜೀವಿತ ಯೇಸು ಕ್ರಿಸ್ತನು ತಂದೆಯಾದ ದೇವರು ತನ್ನ ಮಗನ ಮೂಲಕ ನಿನ್ನ ಮೇಲೆ ಇಟ್ಟಂತಹ ಪ್ರೀತಿ, ಒಂದು ವೇಳೆ ಆ ಪ್ರೀತಿ ಇವತ್ತು ನಿನ್ನನ್ನು ನಡೆಸದೆ ಹೋಗ್ತಿರುವುದಾದರೆ ಇವತ್ತು ನೀವು ಕೂಡ ಯಾವ ಸ್ಥಿತಿಗತಿಯಲ್ಲಿ ನಾವು ಇರ್ತಿದ್ದೆವು. ಆದರೆ ಆ ನಾಶಕರವಾದ ಸ್ಥಿತಿಗತಿಯಲ್ಲಿ ಇರಲಿಕ್ಕೆ ದೇವರ ಸಂಕಲ್ಪ ಅಲ್ಲ. ಉನ್ನತವಾದ ಎತ್ತರ ಸ್ಥಾನದಲ್ಲಿ ದೇವರಾದ ಕರ್ತನು ಈ ಲೋಕದಲ್ಲಿ ನಿನ್ನನ್ನು ನಡೆಸುವುದಕ್ಕೋಸ್ಕರ, ಈ ಲೋಕದಲ್ಲಿ ನಿನ್ನನ್ನು ಬೆಳಕಾಗಿ ಇಡುವುದಕ್ಕೋಸ್ಕರವಾಗಿ ಇವತ್ತಿನ ದಿನದಲ್ಲಿ ದೇವರ ಸಂಕಲ್ಪ ಆಗಿತ್ತು. ಅದು ಮಾತ್ರ ಅಲ್ಲದೆ ಆತನನ್ನು ಪ್ರೀತಿಸುವುದಂತೆ. ಆತನನ್ನು ನಾವು ಹೇಗೆ ಪ್ರೀತಿಸುವಂಥದ್ದು? ದೇವರ ವಾಕ್ಯ. ಇಷ್ಟಾಗಿ ನಾವು ದೇವರ ವಾಕ್ಯವನ್ನು ಕೈಕೊಂಡು ದೇವರಾದ ಕರ್ತನಿಗೆ ವಿಧೇಯರಾಗ್ತಿದ್ದೇವೆ. ಇವತ್ತು ವಾಗ್ದಾನಗಳು ಅನೇಕ ಇದೆ. ದೇವರಾದ ಕರ್ತನು ಅನೇಕ ರೀತಿಯಲ್ಲಿ ಅನೇಕ ಜನರನ್ನು ತನ್ನ ಸೇವಕರ ಮೂಲಕವಾಗಿ ಅವರು ಮಾಡುವಂತ ಕಾರ್ಯಗಳನ್ನು ಎಚ್ಚರಿಸಿದಾಗಿಯೂ ಇವತ್ತು ಎಷ್ಟು ಜನರು ಆ ಎಚ್ಚರಿಕೆಯನ್ನು ತಕ್ಕೊಳ್ತಾ ಇದ್ದೀವಿ. ಇದು ದೇವರ ಮಾತು. ಇದು ನನ್ನ ಜೀವಿತಕ್ಕೆ ಬೇಕು. ನನ್ನ ಜೀವಿತವನ್ನು ಎಚ್ಚರಿಸುವುದಕ್ಕಾಗಿ, ನನ್ನ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ದೇವರ ಮಾತು ತನ್ನ ಸೇವಕರ ಮೂಲಕ ದೇವರಾದ ಕರ್ತನು ತಿಳಿಯಪಡಿಸ್ತಿದ್ದಾನೆ. ಇದಕ್ಕೆ ನಾನು ವಿಧೇಯನಾಗಬೇಕು. ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕು. ಯಾಕಂದ್ರೆ ಈ ಸಂಗತಿಗಳು ನನ್ನಿಂದ ತೆಗೆದು ಹಾಕುವುದಕ್ಕಾಗಿ, ಈ ಸಂಗತಿಗಳು ನನಗೆ ದೇವರ ಕಡೆಯಲ್ಲಿ ದೇವರ ವಾಗ್ದಾನಕ್ಕೆ ತಡೆಯಾಗಿದೆ ಎಂಬುದಾಗಿ ಅದನ್ನು ನಾನು ಬಿಟ್ಟು ಕೊಡಬೇಕೆಂಬುದಾಗಿ ಅದನ್ನು ಬಿಟ್ಟು ಕೊಡಲಿಕ್ಕೆ ಮನಸ್ಸಿಲ್ಲದೆ ಇವತ್ತು ಎಷ್ಟು ಜನರು ವಿಶ್ವಾಸಿಗಳೇ, ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳುವಂತವರೇ, ಆದರೆ ದೇವರ ಮಾತು ಬರುವಾಗ ಎಷ್ಟು ಅಲಕ್ಷ್ಯತನ. ಯಾಕಂದ್ರೆ ಎಲ್ಲಿದೆ ಪ್ರೀತಿ? ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಇವತ್ತು ದೇವರಾದ ಕರ್ತನು ನಮ್ಮ ವಿಷಯದಲ್ಲಿ ಹಿತವನ್ನು ಬಯಸಿದ್ದಾನೆ, ಒಳ್ಳೆಯದನ್ನು ಬಯಸಿದ್ದಾನೆ, ಒಳ್ಳೆಯದಾಗಿಯೇ ನೋಡ್ತಿದ್ದಾನೆ, ಒಳ್ಳೆಯದಾಗಿ ನಿಮ್ಮನ್ನು ನಡೆಸ್ತಿದ್ದಾನೆ. ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ಇದ್ದಾಗಿಯೂ ಎಷ್ಟು ಜನರನ್ನು ನಾವು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಪ್ರೀತಿಸ್ತಾ ಇದ್ದೇವೆ. ನಮಗೆ ಬೇಕಾದವರನ್ನಲ್ಲ ಪ್ರಿಯರೇ, ನಮ್ಮನ್ನು ಪ್ರೀತಿಸಿದವರನ್ನು ಮಾತ್ರ ಅಲ್ಲ, ನಾವು ಎಷ್ಟು ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮನ್ನೇ ನಾವು ಪ್ರೀತಿಸಿಕೊಳ್ಳಿಕ್ಕೆ ನಮಗೆ ಆಗ್ತಿಲ್ಲ. ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಸಾರಿ ನಮ್ಮನ್ನೇ ನಾವು ನೆನೆಸಿಕೊಂಡು ನಾವು ಹಾಗೆ ಮಾಡ್ತಿದ್ದೀವಿ. ನಮ್ಮನ್ನೇ ನಾವು ಪ್ರೀತಿಸಲಿಕ್ಕೆ ನಮ್ಮಿಂದ ಆಗದೆ ಹೋಗುವುದಾದರೆ ಇತರರನ್ನು ನಾವು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿ ಆ ಕಠಿಣವಾದ ಮರಣದ ಅವಸ್ಥೆಯಲ್ಲಿ ಇನ್ನೇನು ತನ್ನ ಪ್ರಾಣ ಹೋಗಬೇಕೆಂಬುದಾಗಿ ಇರುವಂತಹ ಸ್ಥಿತಿಯಲ್ಲಿ ಕೂಡ ಯೇಸು ಸ್ವಾಮಿ ಹೇಳಿದರು, ತಂದೆ ಅವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದಾಗಿ ಅವರು ಅರಿಯರು. ಯಾಕಂದ್ರೆ ಫರಿಸಾಯರು, ಯೆಹೂದ್ಯರು, ಮತಾಲವಂಬಿಗಳು ಎಲ್ಲರೂ ಈತನನ್ನು ಶಿಲುಬೆಗೆ ಹಾಕಿಸಿದಂತ ಅಪರಾಧವು, ಈ ಶಾಪವು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬರಲಿ ಎಂಬುದಾಗಿ ಹೇಳಿಕೊಂಡಿದ್ದಾರೆ. ಆ ಶಾಪಗಳು ಅವರ ಕುಟುಂಬಕ್ಕೆ ಬರುವುದಾದರೆ ಎಷ್ಟು ಕಠಿಣ ಆಗಿರ್ತದೆ ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತಿದ್ದಾರೆ. ಅದಕ್ಕೆ ತಂದೆಯಾದ ದೇವರಲ್ಲಿ ಮಗನು ಕೇಳಿಕೊಳ್ಳದೆ ಅವರನ್ನು ಕ್ಷಮಿಸು ಎಂಬುದಾಗಿ. ಇಂಥ ಪ್ರೀತಿ ಪ್ರಿಯರೇ, ಇವತ್ತು ನಾವು ಎಷ್ಟು ಜನರಿಗೆ ನಾವು ತೋರಿಸ್ತಾ ಇದ್ದೀವಿ. ಈ ಲೋಕದಲ್ಲಿ ಕ್ರಿಸ್ತನೊಂದಿಗೆದ್ದುಕೊಂಡು ಇವತ್ತು ನಾವು ಎಷ್ಟಾಗಿ ಇದನ್ನು ಪಾಲಿಸ್ತಾ ಇದ್ದೀವಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಇತರ ತಪ್ಪುಗಳನ್ನೇ ತೋರಿಸುವುದು, ಇತರಿಗೆ ವಿರೋಧವಾಗಿ ಮಾತನಾಡುವಂಥದ್ದು, ಇತರಿಗೆ ಶಾಪ ಹಾಕುವಂಥದ್ದು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಎಲ್ಲಿಯೂ ಕೂಡ ತನ್ನ ಮಕ್ಕಳಾದ ನನಗೆ ನಿಮಗೆ ಶಾಪ ಹಾಕಲಿಲ್ಲ ರೀ. ಯಾಕೆ? ನಾನು ನೀನು ಆತನ ರಕ್ತದ ಮೂಲಕ ಕಾಯ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಯಾಕಂದ್ರೆ ಅದು ಲೋಕ ಉಂಟಾಗುವುದಕ್ಕೆ ಮುಂಚೆ ದೇವರ ಸಂಕಲ್ಪ ಆಗಿತ್ತು. ಇವತ್ತು ದೇವರ ಸಂಕಲ್ಪ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ಪ್ರಿಯ ದೇವಜನರೇ, ದೇವರ ಹಸ್ತ ಇವತ್ತಿಗೂ ನಿಮ್ಮನ್ನು ಕರೀತಾ ಇದೆ. ಆತನ ಪ್ರೀತಿಯಲ್ಲಿ ನಿಮ್ಮನ್ನು ನಡೆಸುವುದಕ್ಕಾಗಿ ನಿಮ್ಮನ್ನು ಆತನು ತನ್ನ ಬಳಿಗೆ ಕರೀತಾನೆ ಇದ್ದಾನೆ. ಪ್ರಿಯರೇ, ಇವತ್ತಿನ ದಿನ ಇದೇ ಸುಪ್ರಸನ್ನತೆ ದಿನ, ಇದೇ ಸುಪ್ರಸನ್ನತೆ ಕಾಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಸಮಯವನ್ನು ಪ್ರಿಯ ದೇವಜನರೇ, ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಹಳೆಯ ಜೀವಿತವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ನಿಮ್ಮಿಂದ ಅದನ್ನು ಬಿಡಲಿಕ್ಕೆ ಆಗದೆ ಇರುವುದಾದರೆ ದೇವರ ಹಸ್ತದಲ್ಲಿ ಕೇಳಿಕೊಳ್ಳಿ, ಸ್ವಾಮಿ ನನ್ನನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸು. ನಿನ್ನ ಸಂಕಲ್ಪ, ನಿನ್ನ ಚಿತ್ತ, ನಿನ್ನ ಉದ್ದೇಶ ಏನಿದೆಯೋ ಅದು ನನ್ನ ಜೀವಿತದಲ್ಲಿ ನೆರವೇರಿಸು. ನೀನು ನನ್ನ ಜೀವಿತದಲ್ಲಿ ಮಾಡಿದಂತ ಎಲ್ಲ ವಾಗ್ದಾನ ಅದು ನೆರವೇರಲಿ. ನೀನು ಏನು ಹೇಳ್ತೀಯೋ ಅದಕ್ಕೆ ನಾನು ವಿಧೇಯನಾಗ್ತೀನಿ ಎಂಬುದಾಗಿ ಹೇಳುವುದಾದರೆ ಈ ದಿನದಲ್ಲಿ ದೇವರ ಹಸ್ತ ನಿಮ್ಮನ್ನು ನಡೆಸ್ತದೆ. ಪ್ರಿಯರೇ, ಎಷ್ಟೋ ಕುಟುಂಬಗಳಲ್ಲಿ ಇಂದಿನ ದಿನದಲ್ಲಿ ಕೂಡ ದುಃಖದಿಂದ ದಿನವನ್ನು ಕಳೆಯುತ್ತಿದ್ದಾರೆ. ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿಚಾರದಲ್ಲಿ ಕಣ್ಣೀರನ್ನು ಹಾಕ್ತಿದ್ದಾರೆ, ಅಯ್ಯೋ ಎಂಬುದಾಗಿ ಹೇಳ್ತಿದ್ದಾರೆ. ಇನ್ನು ಎಷ್ಟೋ ಮನೆಗಳಲ್ಲಿ ಪರಿಸ್ಥಿತಿಗಳು ಅವರಿಗೆ ವಿರೋಧವಾಗಿ ನಿಂತು ಅನೇಕ ರೀತಿಯಲ್ಲಿ ತುಳಲಿ ಬಳಲಿ ಹೋಗ್ತಿದ್ದಾರೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಆ ಜೀವಿತದಲ್ಲಿ ನೀವು ನಾಶವಾಗಿ ಹೋಗಬೇಡಿ. ದೇವರ ಸಂಕಲ್ಪ ನಿಮ್ಮ ಜೀವಿತದಲ್ಲಿ ಕೂಡ ಇದೆ. ದೇವರ ಪ್ರೀತಿ ನಿಮ್ಮಲ್ಲಿ ಕೂಡ ಇದೆ. ಪ್ರಿಯರೇ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ನೀನು ದೇವರಾದ ಕರ್ತನನ್ನು ನೀನು ಪ್ರೀತಿಸುವುದಾದರೆ ನೀನು ಎಲ್ಲರನ್ನೂ ನೀನು ಪ್ರೀತಿಸ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಪ್ರೀತಿಸುವ ಹಿತಕ್ಕಾಗಿ, ಹಲ್ಲೆಲೂಯಾ, ನೀನು ನಿನ್ನ ವೈದ್ಯನೇ ನೀನು ಪ್ರೀತಿಸುವುದಾದರೆ ನಿನ್ನ ಪ್ರಾರ್ಥನೆಗೆ ಇಮ್ಮಿಡಿಯೇಟ್ ಆಗಿ ಆನ್ಸರ್ ಬರ್ತದೆ. ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ, ಆಲ್ರೆಡಿ ನಮಗೆ ಗೊತ್ತಿದೆ. ಎಲ್ಲ ಕಾರ್ಯಗಳು ಯಾವ ಒಂದು ಕೂಡ ನಾವು ದೇವರಾದ ಕರ್ತನಿಗೆ ವಿಧೇಯತ್ವ ಎಂಬ ಪ್ರೀತಿಯನ್ನು ತೋರಿಸುವುದಾದರೆ ಒಂದು ಕೂಡ ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಆಗುವುದಿಲ್ಲ ಎಂಬುದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಗೊತ್ತಿರ್ತದೆ. ಆದರೂ ಕೂಡ ಸೈತಾನ ಏನ್ ಮಾಡ್ತಾನೆ ಹೇಳಿದ್ರೆ, ಲೋಕದ ಸಂಗತಿಗಳನ್ನು, ಲೋಕದ ಆಲೋಚನೆಗಳನ್ನು, ಲೋಕದ ವೈಭವಗಳನ್ನು ತಂದಾಕುವಾಗ ಯಾವ ಕಾರ್ಯಗಳು ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ನೆರವೇರದ ಹಾಗೆ, ದೇವರ ವಾಗ್ದಾನ ನೆರವೇರದ ಹಾಗೆ ಅದನ್ನು ತಡೆ ಮಾಡ್ತಾನೆ. ಪ್ರಿಯರೇ, ಗೊತ್ತಿದ್ದು ತಿರುಗಿ ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕವಾಗಿ ಇಂದಿನ ದಿನದಲ್ಲಿ ಪ್ರಿಯ ದೇವ ಜನರೇ ನಿಮ್ಮೊಂದಿಗೆ ಮಾತನಾಡಿರುವುದಾದರೆ, ಇಂದಿನ ದಿನ ಇದು ಸುಪ್ರಸನ್ನತೆ ಕಾಲವಾಗಿದೆ. ಪ್ರಿಯರೇ, ಯಾಕಂದರೆ ಯೇಸು ಸ್ವಾಮಿ ತಿರುಗುಂದಾವರ್ತಿ ಈ ಲೋಕಕ್ಕೆ ಬರುವಂತ ಸಮಯ ಸಮೀಪದಲ್ಲಿದೆ. ಅಲಕ್ಷ್ಯ ಮಾಡಬೇಡಿ. ದಿನ ಹೋಗ್ತಾ ಇರ್ಬೋದು. ಕಳ್ಳನು ಯಾವಾಗ ಬರ್ತಾನೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಅದೇ ರೀತಿಯಾಗಿ ನಮ್ಮ ಪರಲೋಕದ ತಂದೆಯಾದ ದೇವರ ಆ ಬರುವಿಕೆ, ತಿರುಗುಂದಾವರ್ತಿ ಈ ಲೋಕಕ್ಕೆ ಬರುವಿಕೆ, ಅದು ಯಾವ ಸಮಯದಲ್ಲಿ ಗೊತ್ತಿಲ್ಲ. ಮುಂಜಾನೆಯೋ, ಮಧ್ಯಾಹ್ನವೋ, ಸಂಜೆಯೋ ಗೊತ್ತಿಲ್ಲ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಲೋಕದಲ್ಲಿ ನೀವು ನೋಡ್ತಿದ್ದೀರಿ, ಎಲ್ಲ ಪಾಪದ ಸಂಗತಿಗಳು ತುಂಬಿಕೊಂಡಿದೆ. ದೇವರ ಸಂಕಲ್ಪ ನೆರವೇರ್ತಾ ಇಲ್ಲ. ಎಲ್ಲ ಲೋಕದ ಸೈತಾನನು ಲೋಕದ ಆಶೆ ಇಚ್ಛೆಗಳನ್ನು ತುಂಬಿಸಿ ಎಲ್ಲ ದೇವರ ಸಂಕಲ್ಪದಿಂದ ನಿಮ್ಮನ್ನು ದೂರೀಕರಿಸ್ತಿದ್ದಾನೆ. ಈ ಲೋಕದ ಜನರನ್ನು ದೂರೀಕರಿಸ್ತಿದ್ದಾನೆ. ಇವತ್ತು ಭೂಮಿ ಬಾಯ್ದೆರೆದು
ಸಾವಿರ ಸಾವಿರ ಜನರನ್ನು ನುಂಗ್ತಾ ಇದೆ. ಪ್ರಿಯ ದೇವ ಜನರೇ, ದೇವರ ಕೋಪಕ್ಕೆ ಗುರಿಯಾಗಲಿಕ್ಕೆ ಹೋಗಬೇಡಿ. ದೇವರ ಕೋಪಕ್ಕೆ ಗುರಿಯಾಗಲಿಕ್ಕೆ ಹೋಗಬೇಡಿ ಪ್ರಿಯರೇ. ದೇವರ ಸಂಕಲ್ಪ ನಿಮ್ಮ ಜೀವಿತದಲ್ಲಿ ನೆರವೇರಬೇಕು. ಹಲ್ಲೆಲೂಯಾ. ಒಂದು ಸತ್ಯ ಪ್ರಿಯರೇ, ಯೇಸು ಸ್ವಾಮಿ ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಅತಿ ಶೀಘ್ರದಲ್ಲಿ ನಿನ್ನ ಕರ್ತನು ಬರಲಿಕ್ಕಿದ್ದಾನೆ. ಪ್ರಿಯ ದೇವಜನರೇ, ಈ ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯ ನಿಮಗೆ ಫ್ರೀಯಾಗಿ ಸಾರಲ್ಪಡ್ತಾ ಇದೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನಿಮ್ಮ ಹೃದಯಕ್ಕೆ ಅಪ್ಪಿಕೊಳ್ಳಿ. ಈ ವಾಕ್ಯ ದೇವರಾತ್ಮನಾಗಿದ್ದಾನೆ. ದೇವರಾತ್ಮನನ್ನು ಪ್ರೀತಿ ಮಾಡಿ. ಆತನ ಸಂಕಲ್ಪ, ಆತನ ಚಿತ್ತ, ಆತನ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರಬೇಕು. ಪ್ರಿಯ ದೇವಜನರೇ, ದೇವರಾದ ಕರ್ತನು ಸಂಸೋನನನ್ನು ತನ್ನ ಸೇವೆಗೆ ಮಗ ತಾಯಿಯ ಗರ್ಭದಲ್ಲಿ ಆತನ ಆರಿಸಿಕೊಂಡ. ಆದರೆ ಸಂಸೋನನನ್ನು ಸೈತಾನನು ಅನೇಕ ಲೋಕದ ಆಶೆಗಳಿಗೆ ಒಳಪಡಿಸಿ ಆ ವಾಗ್ದಾನ ನೆರವೇರಲಿಕ್ಕೆ ಆಗಲಿಲ್ಲ. ದೇವರಾತ್ಮನಿಗೆ ವಿರುದ್ಧವಾಗಿಯೇ ದೇವರಾತ್ಮನ ಹೃದಯಕ್ಕೆ ನೋವನ್ನು ಕೊಡುತ್ತಲೇ ಹೋದ. ಕೊನೆಯದಾಗಿ ದೇವರಾತ್ಮನ ಅವನನ್ನು ಬಿಟ್ಟು ಹೋದದೆ ಅವನಿಗೆ ಗೊತ್ತಾಗಲಿಲ್ಲ. ಪ್ರಿಯ ದೇವಜನರೇ, ಸಂಸೋನನಂತೆ ಪ್ರಿಯ ದೇವಜನರೇ, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನೀವು ಚಿಕ್ಕವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಪ್ರಾಯಸ್ಥರೇ ಆಗಿರಲಿ, ಇದು ಸುಪ್ರಸನ್ನತೆ ಕಾಲ. ಈ ಸುದಿನ ದಿನವನ್ನು ದೇವರು ನಿಮ್ಮನ್ನು ಕೂಡ ತನಗೋಸ್ಕರ ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಆತನ ಸಂಕಲ್ಪ ನಿಮ್ಮಲ್ಲಿ ಕೂಡ ಇದೆ. ಸಂಸೋನನಂತೆ ಲೋಕದಲ್ಲಿ ಹೃದಯಗಳನ್ನು ಕಠಿಣ ಮಾಡಿಕೊಂಡು ಲೋಕದ ಆಶೆ, ಭೋಗ, ವೈಭೋಗಗಳಿಗೋಸ್ಕರ ನಿಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ಬೇಡಿ. ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕು. ಅನೇಕ ಆತ್ಮಗಳು ನಿಮ್ಮ ಮೂಲಕವಾಗಿ ದೇವರ ರಾಜ್ಯಕ್ಕೆ ಬರಬೇಕು. ಲೋಕದ ಕಡೆಗಳಲ್ಲಿ ನಿಮ್ಮ ಮೂಲಕ ಸುವಾರ್ತೆ ಸಾರಲ್ಪಡಬೇಕು. ಪ್ರಿಯರೇ, ಇದನ್ನು ದೇವರ ಸಂಕಲ್ಪ ನಿಮ್ಮ ಜೀವಿತದಲ್ಲಿ. ಈ ಲೋಕದಲ್ಲಿ ನಿಮ್ಮನ್ನು ದೇವರು ಇಟ್ಟಿರುವುದು ಆತನ ಸಂಕಲ್ಪವನ್ನು ನೆರವೇರಿಸೋದಕ್ಕಾಗಿ. ಈ ಲೋಕದಲ್ಲಿ ನೀವು ಇರುವುದಾದರೆ ಅದು ದೇವರ ಸಂಕಲ್ಪ, ದೇವರ ಚಿತ್ತ, ದೇವರ ಉದ್ದೇಶ. ಇದನ್ನು ಸರಿಯಾದ ರೀತಿಯಲ್ಲಿ ಪ್ರಿಯ ದೇವಜನರೇ, ನಿಮ್ಮನ್ನು ಕೈ ಮುಗ್ದು ನಾನು ಕೇಳಿಕೊಳ್ತಿದ್ದೀನಿ. ಇದು ದೇವರಾದ ಕರ್ತನು, ನಿನ್ನ ಕರ್ತನು ತಿರುಗೊಂದು ಆವರ್ತಿ ಬರುವಂತ ಸಮಯ. ನೀನು ಆತನ ಮುಂದೆ, ಆತನ ಸಮಕ್ಷಮದ ಮುಂದೆ ಯಥಾಸ್ಥಿತಿಯಲ್ಲಿ ನಿಲ್ಲಿಕ್ಕಿದ್ದೇವೆ. ಬಲ ನಂಬಿಗಸ್ತ ಆಳು ದಣಿಯ ಸೌಭಾಗ್ಯದಲ್ಲೂ ಸೇರು ಎಂಬುದಾಗಿ ಆ ಬಿರುದು, ಆ ಮಾತು ನಿನ್ನ ಕರ್ತನಿಂದ ನನಗೂ ನಿಮಗೂ ಸಿಗಬೇಕು. ನಿನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನ ಅದು ನೆರವೇರಬೇಕು, ಫುಲ್ಫಿಲ್ ಆಗಬೇಕು. ಅದಕ್ಕೋಸ್ಕರ ದೇವರಾದ ಕರ್ತನು ನಿಮ್ಮನ್ನು ಕರೀತಿದ್ದಾನೆ. ಆತನ ಪ್ರೀತಿಯನ್ನು ನಿಮ್ಮ ಮೇಲೆ ತೋರಿಸ್ತಿದ್ದಾನೆ. ಆತನು ತೋರಿಸಿದಂಥ ಪ್ರೀತಿಯನ್ನು ನಿಮ್ಮ ಮೂಲಕ ಲೋಕಕ್ಕೆ ತೋರಿಸಬೇಕೆಂಬುದಾಗಿ. ಪ್ರಿಯ ದೇವಜನರೇ, ಈ ಸಮಯ ಕಳೆದುಕೊಳ್ಬೇಡಿ. ಇದು ನಿಮ್ಮ ಸಮಯ. ದೇವರಾತ್ಮನು ನಿಮ್ಮ ಹೃದಯದೊಂದಿಗೆ ಮಾತನಾಡುವಾಗಿದ್ದಾನೆ. ಈ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಅನೇಕ ಜನರಿಗೆ ಈ ವಾಕ್ಯವನ್ನು ಶೇರ್ ಮಾಡಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.